ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಹಿಂದೆ ಫಸ್ಟ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ 2024-25 ಸೀರೀಸಲ್ಲಿ ಬಂದಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ಗೆ ಆನ್ಸರ್ಸ್ನ ಹೇಳಿದ್ದೆ. ಸೊ ಆನ್ಸರ್ಸ್ನ ಹೇಳುವಾಗ ಪಾರ್ಟ್ ಎಯಲ್ಲಿ ಕವರ್ ಆಗುವಂತಹ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸು, ನೆಕ್ಸ್ಟ್ 1 ಮಾರ್ಕಿನ ಕ್ವಶನ್ಸು, ನೆಕ್ಸ್ಟ್ ಪಾರ್ಟ್ ಬಿಯಲ್ಲಿ ಕೇಳಿರುವಂತಹ 2 ಮಾರ್ಕ್ಸಿನ ಕ್ವಶನ್ಸ್ನ ಅಷ್ಟು ಕವರ್ ಮಾಡಿದ್ದೆ. ನೆಕ್ಸ್ಟ್ ಅದಾದ್ರ ಮೇಲೆ ನಿಮಗೆ ಪಾರ್ಟ್ ಸಿಯಲ್ಲಿ ಕೇಳಿರುವಂತಹ ಈ ಪ್ರಾಬ್ಲಮ್ ಓರಿಯೆಂಟೆಡ್ ಏನೇನು ಕ್ವಶನ್ಸ್ ಇದೆ ಅದನ್ನು ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಈಸಿಯಾಗಿ 4 and 6 ಮಾರ್ಕ್ಸನ್ನು ನೀವು ತಗೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಈ ಹಿಂದೆ ನಿಮಗೆ ಆಲ್ರೆಡಿ ನಾನು ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ಏನಿದೆ 6 ಮಾರ್ಕ್ಸಿಗೆ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ನ ಯಾವ ರೀತಿಯಾಗಿ ನೀವು ಡ್ರಾ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ನೆಕ್ಸ್ಟು ನಿಮಗೆ ಇದೇ ಒಂದು ಪಾರ್ಟ್ ಡಿಯಲ್ಲಿ ಕೇಳಿರುವಂತಹ 6 ಮಾರ್ಕ್ಸಿನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು, ಎಕ್ಸಾಮಿಗೆ ಗ್ಯಾರಂಟಿ ಕೇಳುವಂತಹ ಒಂದು ಟಾಪಿಕ್ ಅಂತ ಹೇಳಿದರೆ ಕ್ಯಾಲ್ಕುಲೇಟ್ ಅರಿಥಮೆಟಿಕ್ ಮೀನ್. ಸೊ 3 ಮೆಥಡ್ ಇದೆ. ಅರಿಥಮೆಟಿಕ್ ಮೀನನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 3 ಮೆಥಡ್ ಇದೆ. ಒಂದು ಡೈರೆಕ್ಟ್ ಮೆಥಡ್, ಇನ್ನೊಂದು ಅಸ್ಯೂಮ್ಡ್ ಮೀನ್ ಮೆಥಡ್, ಇನ್ನೊಂದು ಸ್ಟೆಪ್ ಡಿವಿಯೇಷನ್ ಮೆಥಡು. ಸೊ ಈ 3 ಮೆಥಡಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅರಿಥಮೆಟಿಕ್ ಮೀನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹಿಯರ್ ನಾವು ಡೈರೆಕ್ಟ್ ಮೆಥಡ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ ಡೈರೆಕ್ಟ್ ಮೆಥಡಿನ ಫಾರ್ಮುಲಾ ಏನು? ಫಾರ್ಮುಲಾ ಹಾಕೋದಕ್ಕಿಂತ ಮುಂಚೆ ಅವ್ರೇನು ಡೇಟಾ ಕೊಟ್ಟಿದ್ದಾರಲ್ಲ ಮಕ್ಕಳೇ, ಆ ಡೇಟನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಸೊ ಇಲ್ಲಿ ನಿಮಗೆ ಎಕ್ಸ್ ಮಾತ್ರ ಇದೆ, ಅವ್ರು ಕೊಟ್ಟಿರುವಂತಹ ಡೇಟಾದಲ್ಲಿ ಎಕ್ಸ್ ಮಾತ್ರ ಇದೆ, ಎಫ್ ಫ್ರೀಕ್ವೆನ್ಸಿ ಇಲ್ಲ. ಹಾಗಾಗಿ ಈ ಎಕ್ಸ್ ಎನ್ನುವಂತಹ ಡೇಟಾನ ಯೂಸ್ ಮಾಡಿಕೊಂಡು ನಾವು ಡೈರೆಕ್ಟ್ ಮೆಥಡು, ಅಸ್ಯೂಮ್ಡ್ ಮೀನ್ ಮೆಥಡು, ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅರಿಥಮೆಟಿಕ್ ಮೀನನ್ನು. ಒಂದು ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಕೊಟ್ಟಿರುವಂತಹ ಡೇಟಾದಲ್ಲಿ ಕಾಮನ್ ಡಿಫ್ರೆನ್ಸ್ ಏನಿದೆ ನೋಡಿ, ಕಾಮನ್ ಡಿಫ್ರೆನ್ಸು ಈಕ್ವಲ್ ಆಗಿಲ್ಲ. ಇಲ್ಲಿ 40ಗೂ 50ಗೂ 10 ಗ್ಯಾಪ್ ಇದೆ, 50ಗೂ 55ಗೂ 5 ಗ್ಯಾಪ್ ಇದೆ ಅಂತ ಹೇಳಿದ್ರೆ ಡಿಫ್ರೆನ್ಸ್, ಕಾಮನ್ ಡಿಫ್ರೆನ್ಸ್ ಏನಾಗಿದೆ ಅಂತ ಹೇಳಿದ್ರೆ ಈಕ್ವಲ್ ಆಗದೆ ಇರೋ ಕಾರಣ, ಈಕ್ವಲ್ ಇಲ್ಲದೆ ಇರೋ ಕಾರಣ ನಾವೇನು ಮಾಡೋಣ, ಕಾಮನ್ ಡಿಫ್ರೆನ್ಸ್ನ 1 ಅಂತ ತಗೊಳ್ಳೋಣ. ಯಾಕಂತ ಹೇಳಿದ್ರೆ ಸ್ಟೆಪ್ ಡಿವಿಯೇಷನ್ ಮೆಥಡ್ ಮಾಡುವಾಗ ನಮಗೆ ಫಾರ್ಮುಲಾದಲ್ಲಿ ಸಿ ಬರುತ್ತೆ. ಹಾಗಾಗಿ ನಮಗೆ ಇಲ್ಲಿ ಸಿ ಕ್ಯಾಲ್ಕುಲೇಷನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಹಾಗಾದರೆ ಡೈರೆಕ್ಟ್ ಮೆಥಡ್, ಫಸ್ಟ್ ನಾವು ಡೈರೆಕ್ಟ್ ಮೆಥಡ್ನ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ಡೈರೆಕ್ಟ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಏನು? ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ನೋಡಿ ಇಲ್ಲೇ ಗೊತ್ತಾಗೋಗುತ್ತೆ. ಸಿಗ್ಮಾ ಎಕ್ಸ್ ಸಮೇಷನ್ ಎಕ್ಸ್ ಅಂತ ಹೇಳಿದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, 5 ಡೇಟಾ ಏನು ಕೊಟ್ಟಿದ್ದಾರೆ, ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಸಮೇಷನ್ ಎಕ್ಸ್ ಆಗುತ್ತೆ, ಸಿಗ್ಮಾ ಎಕ್ಸ್ ಆಗುತ್ತೆ. ಡಿವೈಡೆಡ್ ಬೈ ಎನ್, ನಂಬರ್ ಆಫ್ ಕೌಂಟ್ಸ್ ಎಷ್ಟಿದೆ ನೋಡಿ, 1 2 3 4 5 ಇದೆ. ಇಲ್ಲಿ ಎನ್ ಅಂತ ತಗೊಳ್ಳಿ. ಅದೇ ನೀವೇನಾದರೂ ಪ್ರಾಬ್ಲಮ್ನ ಫ್ರೀಕ್ವೆನ್ಸಿ ಕೊಟ್ಟು ಮಾಡುವಾಗ ಎನ್ ಅಂತ ಫಾರ್ಮುಲಾದಲ್ಲಿ ಬಂದರೆ ನಾವು ಸಮೇಷನ್ ಫ್ರೀಕ್ವೆನ್ಸಿಯನ್ನು ಎನ್ ಅಂತ ತಗೊಳ್ತೀವಿ. ಸೊ ಅದು ಬೇರೆ ಮೆಥಡು, ಬೇರೆ ರೀತಿ ಪ್ರಾಬ್ಲಮ್ಮು. ಸದ್ಯ ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅದಕ್ಕೆ ಮಾತ್ರ ನಾವು ಪ್ರಿಪೇರ್ ಆಗೋಣ. ಇಲ್ಲಿ ಅವರು ಕೇವಲ ಎಕ್ಸ್ ಮಾತ್ರ ಕೊಟ್ಟಿರೋದ್ರಿಂದ ಫಸ್ಟು ನಾವು ಡೈರೆಕ್ಟ್ ಮೆಥಡನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಇದು ಫಸ್ಟ್ ಒನ್ನು. ಡೈರೆಕ್ಟ್ ಮೆಥಡಿಗೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್, ಇಲ್ಲಿರೋದನ್ನೆಲ್ಲ ಟೋಟಲ್ ಮಾಡಿ ಡಿವೈಡೆಡ್ ಬೈ ಎನ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಕ್ಕೋಗುತ್ತೆ. ನೋಡಿದ್ರೆ ಎಷ್ಟು ಈಸಿ ಇದೆ. ನೆಕ್ಸ್ಟು ಸೆಕೆಂಡ್ ಒನ್ನು ಅಸ್ಯೂಮ್ಡ್ ಮೀನ್ ಮೆಥಡು. ಅಸ್ಯೂಮ್ಡ್ ಮೀನ್ ಮೆಥಡಿನ ಫಾರ್ಮುಲಾ ಏನು ಅಂತ ಹೇಳಿದರೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ದ ಎ ಪ್ಲಸ್ ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್ ಅಂತ ಇದೆ. ಹೌದಾ? ಎ ಅಂತ ಹೇಳಿದ್ರೆ ಅಸ್ಯೂಮ್ಡ್ ಮೀನು. ಅಸ್ಯೂಮ್ಡ್ ಮೀನ್ ಯಾವುದು ಬೇಕಾದರೂ ತೊಗೊಳ್ಬೋದು, 40 50 55 78 58 ಯಾವುದು ಬೇಕಿದ್ರೂ ಅಸ್ಯೂಮ್ಡ್ ಮೀನ್ ತೊಗೊಳ್ಬಹುದು. ಸಿಗ್ಮಾ ಡಿ ಅಂತ ಇದೆ. ಸೊ ನಾವು ಡಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಆಮೇಲೆ ಬಂದಿರುವಂತಹ ಡಿನ ಕ್ಯಾಲ್ಕುಲೇಟ್ ಮಾಡಾದ್ರ ಮೇಲೆ ಆ ಡಿ ಕಾಲಮ್ನ ಟೋಟಲ್ ಮಾಡಿದ್ರೆ ಸಿಗ್ಮಾ ಡಿ ಸಿಗುತ್ತೆ, ಡಿವೈಡೆಡ್ ಬೈ ಎನ್ ಮಾಡ್ಬೋದು. ಹಾಗಾಗಿ ಇದು ಒಂದು ಮೆಥಡು. ನೆಕ್ಸ್ಟು ಥರ್ಡ್ ಮೆಥಡು ಸ್ಟೆಪ್ ಡಿವಿಯೇಷನ್ ಮೆಥಡು. ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ದ ಎ ಪ್ಲಸ್ ಸಿಗ್ಮಾ, ಅಲ್ಲಿ ಡಿ ಇತ್ತು, ಇಲ್ಲಿ ಡಿ ಡ್ಯಾಶ್ ಇದೆ, ಸಿಗ್ಮಾ ಸಮೇಷನ್ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ ಅಂತ ಬರಿಬೇಕು. ಸೊ ಇದಿಷ್ಟು ಫಾರ್ಮುಲಾ. ಹಾಗಾದರೆ ನಾವೇನು ಮಾಡೋಣ, ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಈ ಒಂದು ಏನು ಕೊಟ್ಟಿದ್ದಾರೆ, ಮೆಥಡ್ಸ್ ಏನು ಕೊಟ್ಟಿದ್ದಾರೆ ಆ ಮೆಥಡ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಈಸಿಯಾಗಿ 6 ಮಾರ್ಕ್ಸನ್ನು ತೊಗೊಳ್ಬಹುದು. ಸೊ ಇದ್ರ ಜೊತೆಗೆ ನಿಮಗೆ ಫ್ರೀಕ್ವೆನ್ಸಿಯನ್ನು ಕೊಟ್ಟರೂ ಸಹ ಯಾವ ರೀತಿಯಾಗಿ ಎಗೈನ್ ಡೈರೆಕ್ಟು, ಅಸ್ಯೂಮ್ಡು ಮತ್ತು ಸ್ಟೆಪ್ ಡಿವಿಯೇಷನ್ ಮೆಥಡ್ನ ಮಾಡ್ಕೊಡ್ಬೇಕು ಅಂತ ಹೇಳ್ತೀನಿ. ಯಾಕಂದರೆ ನೀವೆರಡೂ ಕಲ್ತ್ಕೊಂಡಿರಬೇಕು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರುವಂತಹ ಡೇಟಾದಲ್ಲಿ ಎಕ್ಸ್ ಮಾತ್ರ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿಲ್ಲ. ಎಕ್ಸ್ ಮಾತ್ರ ಕೊಟ್ಟಾಗ ಈ 3 ಮೆಥಡ್ ಮಾಡೋ ರೀತಿಯೇ ಬೇರೆ ಇರುತ್ತೆ. ಫ್ರೀಕ್ವೆನ್ಸಿ ಕೊಟ್ಟಾಗ ಮಾಡೋ ಮೆಥಡೇ ಸ್ವಲ್ಪ ಚೇಂಜ್ ಇರುತ್ತೆ, ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ.
ಅಂತ. ಹಾಗಾಗಿ ಆ ಎರಡೂ ಮೆಥಡ್ನು ನೀವು ನೋಡ್ಕೊಳ್ಬೇಕು. ಎಕ್ಸಾಮಿಗೆ ಎಫ್ ಕೊಟ್ಟಾಗ ಹೇಗೆ ಮಾಡಬೇಕು, ಎಫ್ ಕೊಟ್ಟಿಲ್ಲ ಅಂದರೆ ಹೇಗೆ ಮಾಡಬೇಕು ಅನ್ನೋದನ್ನು ನೀವು ಕಲ್ತ್ಕೊಂಡ್ರೆ ಆಯಿತು. ಸೊ ಡೈರೆಕ್ಟು ನಾವೀಗ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಮಾಡೋಣ. ಓಕೆ, 3 ಕಾಲಮ್ಸನ್ನು ತೊಗೊಂಡಿದ್ದೀನಿ. ಫಸ್ಟ್ ಕಾಲಮಲ್ಲಿ ಅವರೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಅದನ್ನೇ ಹಾಗೆ ಬರ್ಕೊಳ್ಳೋಣ. ಹಿಯರ್ ಎಕ್ಸ್ ಕೊಟ್ಟಿದ್ದಾರೆ, ನಾವೇನು ಮಾಡೋಣ, ಎಕ್ಸ್ ಅಂತ ತೊಗೊಂಡು ಎಕ್ಸಿಗೆ ಒಂದು 40, ನೆಕ್ಸ್ಟು 50, 55, 78, 58 ಅಂತ ಬರ್ಕೊಳ್ಳೋಣ. ಇಲ್ಲೇನು ಎಕ್ಸ್ ಬರ್ಕೊಂಡಿದ್ದೀವಿ ಅದ್ರದ್ದು ಟೋಟಲ್ ನಮಗೆ ಬೇಕೇ ಬೇಕು. ಹಾಗಾಗಿ ಎಕ್ಸ್ ಕಾಲಮ್ 40, 50, 55, 78, 58 ಏನಿದೆ ಇದನ್ನು ಸಮೇಷನ್ ಎಕ್ಸ್ ಮಾಡೋಣ, ಸಿಗ್ಮಾ ಎಕ್ಸ್ ಮಾಡೋಣ. ಟೋಟಲ್ ನಮಗೆ ಎಷ್ಟು ಸಿಗುತ್ತೆ, ಈ ಕಾಲಮ್ನ ಟೋಟಲ್ ಮಾಡಿದಾಗ 281 ಸಿಗುತ್ತೆ. ಕರೆಕ್ಟಾಗಿ ನೀವು ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ನೋಡಿ, 281 ಸಿಕ್ತು. ಸೊ ಈ ಒಂದು ಟೋಟಲ್ನ ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟು ನಮಗೆ ಡಿ ಮತ್ತು ಡಿ ಡ್ಯಾಶ್ ಎರಡು ಬೇಕೇ ಬೇಕು. ಹಾಗಾಗಿ ನಾವೇನು ಮಾಡೋಣ, ಡಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಡಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಡಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಎಕ್ಸ್ ಮೈನಸ್ ಎ. ಎಕ್ಸ್ ಅಂತ ಹೇಳಿದ್ರೆ ಇದೆ, ಮೈನಸ್ ಎ ಮಾಡ್ಕೊಳ್ಬೇಕು. ನಾನೇನು ಮಾಡ್ತೀನಿ, ಫಸ್ಟು ಎಕ್ಸ್ ಏನಿದೆ ಅದನ್ನು ಹಾಗೆ ಬರ್ಕೊಳ್ತೀನಿ. ಯಾಕಂದರೆ ಡಿ ಸಿಗಬೇಕು ಅಂದರೆ ಎಕ್ಸ್ ಮೈನಸ್ ಎ ಮಾಡಬೇಕು. ಎಕ್ಸ್ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಎಕ್ಸನ್ನು ಹಾಗೆ ಬರ್ಕೊಂಡು ನೆಕ್ಸ್ಟು ಮೈನಸ್ ಮಾಡಬೇಕು. ಈ ಎನ ಮೈನಸ್ ಮಾಡಬೇಕು. ಎ ಅಂತ ಹೇಳಿದ್ರೆ ಅಸ್ಯೂಮ್ಡ್ ಮೀನ್ ಯಾವುದು ಬೇಕಿದ್ರೂ ತೊಗೊಳ್ಬಹುದು. 40, 50, 55, 78, 58 ಯಾವುದು ಬೇಕಿದ್ರೂ ತೊಗೊಳ್ಬಹುದು. ನಿಮಗೆ ಈಸಿ ಆಗೋದನ್ನು ನೀವು ತೊಗೊಳ್ಬೇಕು. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ 55ನ ಅಸ್ಯೂಮ್ಡ್ ಮೀನ್ ಅಂತ ತೊಗೊಳ್ತೀನಿ. 55ನ ಅಸ್ಯೂಮ್ಡ್ ಮೀನ್ ಅಂತ ತೊಗೊಳ್ತೀನಿ. ನೀವು ಬೇಕಿದ್ರು 40 ತೊಗೊಳ್ಳಿ. ನಿಮಗೆ ಮೈನಸ್ ಕ್ಯಾಲ್ಕುಲೇಷನ್ಸ್ ಕಷ್ಟ ಆಗುತ್ತೆ ಅನ್ನೋದಿದ್ರು 40 ತೊಗೊಳ್ಳಿ. ಯಾಕಂತ ಹೇಳಿದ್ರೆ ಎಲ್ಲದೂ 40ಗಿಂತ ಹೆಚ್ಚೇ ಇರೋದ್ರಿಂದ ನೀವು ಈಸಿಯಾಗಿ 40ಯನ್ನು ಕಳೆದ್ರೆ ಮೈನಸ್ ವ್ಯಾಲ್ಯೂ ಬರಲ್ಲ. ಬಟ್ ನಾ ಇಲ್ಲಿ 55 ತೊಗೊಳೋದ್ರಿಂದ ಮೈನಸ್ ವ್ಯಾಲ್ಯೂ ಬರುತ್ತೆ. ಕಾರಣ 55ಗಿಂತ ಚಿಕ್ಕದು ಕೂಡ ಇದೆ. ಹಾಗಾಗಿ ಈಗ ನಾವೇನು ಮಾಡಬೇಕು, 55ನ ಅಸ್ಯೂಮ್ಡ್ ಮೀನ್ ಅಂತ ತೊಗೊಂಡಿದ್ದೀನಲ್ಲ, ಇಲ್ಲಿ 55 ಎಲ್ಲ ಕಡೆನೂ ಕೂಡ ನಾವು ಅಸ್ಯೂಮ್ಡ್ ಮೀನ್ ಏನು ತೊಗೊಂಡಿರ್ತೀವೋ ಆ 55ನ ಇಲ್ಲಿ ಬರ್ಕೊಳ್ಬೇಕು. ಹೀಗೆ ಬರ್ಕೊಂಡಾದ್ರ ಮೇಲೆ ಎಕ್ಸ್ ಮೈನಸ್ ಎ ಅಲ್ವಾ ಅವ್ರು ಹೇಳಿರೋದು. ಸೊ ಫಸ್ಟ್ ಒನ್ ಎಕ್ಸ್ 40, ಈ ಅಸ್ಯೂಮ್ಡ್ ಮೀನ್ 55, ಎಕ್ಸಲ್ಲಿ 55 ಹೋಯಿತು ಅಂತ ಹೇಳಿದ್ರೆ ನಮಗೆ ಆನ್ಸರು -15 ಸಿಗುತ್ತೆ. ಬಿಕಾಸ್ ಸ್ಮಾಲ್ ನಂಬರಲ್ಲಿ ಬಿಗ್ ನಂಬರ್ನ ನಾವು ಲೆಸ್ ಮಾಡಿದಾಗ ಮೈನಸ್ ಸೈನೇ ಬರುತ್ತೆ. ದಟ್ ಮೀನ್ಸ್ ಲಾರ್ಜರ್ ನಂಬರ್ಗೆ ಯಾವ ಸೈನ್ ಇರುತ್ತೋ ಅದೇ ಕ್ಯಾಲ್ಕುಲೇಟ್ ಆಗುತ್ತೆ. -15. 50ಯಲ್ಲಿ 55 ಹೋದರೆ -5 ಆಯಿತು. 55ಲ್ಲಿ 55 ಹೋದರೆ 0 ಆಯಿತು. ಹೌದಾ? ನೆಕ್ಸ್ಟು ನಿಮಗೆ 78ಅಲ್ಲಿ -55 ಮಾಡಿದರೆ 23 ಸಿಕ್ತು. ನೆಕ್ಸ್ಟು 58ಅಲ್ಲಿ 55ನ ಲೆಸ್ ಮಾಡಿದರೆ 3 ಸಿಗುತ್ತೆ. ಓಕೆನಾ? ಇವಾಗ ನಾವೇನು ಮಾಡಬೇಕು, ನಮಗೆ ಸಿಗ್ಮಾ ಎಕ್ಸ್ ಹೇಗೆ ತೊಗೊಂಡ್ವೋ ಅದೇ ರೀತಿಯೇ ಸಿಗ್ಮಾ ಡಿ ಕೂಡ ನಮಗೆ ಬೇಕು. ಸಿಗ್ಮಾ ಡಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡ್ಕೊಳ್ಬೇಕು, ಇದು ಎರಡು ಮೈನಸ್ ಸೈನ್ ಇದೆ. ಸೊ ಏನು ಮಾಡೋಣ, -15 ಪ್ಲಸ್ -5 ಮಾಡ್ಕೊಳ್ಳೋಣ. ಅಲ್ಲಿಗೆ ಎಷ್ಟಾಗುತ್ತೆ ನಮಗೆ -20 ಆಗುತ್ತೆ. ಓಕೆನಾ? -15 ಅಂದರೆ ಮೈನಸ್ಸನ್ನು ಫಸ್ಟ್ ಪ್ಲಸ್ ಮಾಡ್ಕೊಂಡು ನೋಡಿದಾಗ -15 -5 ಏನಾಗುತ್ತೆ, -20 ಆಗುತ್ತೆ. ನೆಕ್ಸ್ಟ್ ಇಲ್ಲಿ +23 ಮತ್ತು +3 ಇದೆ, ಟೋಟಲ್ 26 ಆಯಿತು. ಸೊ ಒಂದು ಮೈನಸ್ ಸೈನು ಒಂದು ಪ್ಲಸ್ ಸೈನು. ಹಾಗಾಗಿ ನಾವೇನು ಮಾಡಬೇಕು, 26ಅಲ್ಲಿ -20ಯನ್ನು ಲೆಸ್ ಮಾಡಿದರೆ 6 ಸಿಗುತ್ತೆ ನಮಗೆ, 6. ಓಕೆನಾ? ಇನ್ನೊಂದು ಸಲ ಹೇಳ್ಬಿಡ್ತೀನಿ ನೋಡಿ. ಇಲ್ಲೇನಾದರೂ ನೀವು ಅಸ್ಯೂಮ್ಡ್ ಮೀನನ್ನು 40 ಅಂತ ತೊಗೊಂಡಿದ್ರೆ 40ರಲ್ಲಿ 40 ಹೋದರೆ 0 ಬರ್ತಾಯಿತ್ತು. 50ರಲ್ಲಿ 40 ಹೋದರೆ 10 ಬರ್ತಾಯಿತ್ತು. 55ರಲ್ಲಿ 40 ಹೋದರೆ 15 ಬರ್ತಾಯಿತ್ತು. ಅಲ್ಲಿ ಚೇಂಜ್ ಆಗ್ತಾ ಇತ್ತು. ಸೊ ನೀವು ಹೇಗೆ ಮಾಡಿದರೂ ಕೂಡ ಆನ್ಸರು ಅಷ್ಟೇ ಬರುತ್ತೆ ಮಾಡೋ ರೀತಿಯೇ. ಸೊ ಎಷ್ಟು ಬಂತು ಅಂತ ಹೇಳಿದ್ರೆ 6. ಡಿ ಕಾಲಮ್ನ ಟೋಟಲ್ ಮಾಡಬೇಕಾದ್ರೆ ಇಲ್ಲಿ ನೋಡ್ಕೊಳ್ಬೇಕು, -15 ಇದೆ, -5 ಇದೆ. ನೀವೆಲ್ಲ ನಂಬರ್ನೂ ಆ್ಯಡ್ ಮಾಡಿ ಬರೆದಿಡೋದಲ್ಲ. ಮೈನಸ್ ಏನಾದರೂ ಬಂತು ಅಂದರೆ ಎಲ್ಲ ಟೈಮು ಬರಲ್ಲ. ನಾನು ಹೇಳಿದ್ನಲ್ಲ 40 ಅಸ್ಯೂಮ್ಡ್ ಮೀನ್ ತೊಗೊಂಡ್ರೆ ಮೈನಸ್ ಬರಲ್ಲ. ಸೊ ಇಲ್ಲಿ ಮೈನಸ್ ಬಂದಿದೆ ಅಂದರೆ ನಾನು ಅಸ್ಯೂಮ್ಡ್ ಮೀನ್ ಸ್ವಲ್ಪ ದೊಡ್ಡದಾಗಿರೋ ನಂಬರ್ನ ತೊಗೊಂಡಿದ್ದೀನಿ, ಅದಕ್ಕಾಗಿ ಮೈನಸ್ ಬಂದಿದೆ. ಸೊ -15 -5ನ ಫಸ್ಟು ತೊಗೊಂಡು ಆಮೇಲೆ ಇಲ್ಲಿರೋ ಪ್ಲಸ್ಸನ್ನು ಫಸ್ಟು ಆ್ಯಡ್ ಮಾಡಿಕೊಂಡು ಅದರಲ್ಲಿ ನೋಡಿದಾಗ ನಮಗೆ ಟೋಟಲ್ಲು 6 ಸಿಗುತ್ತೆ. ಓಕೆ ಅಲ್ಲ? ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಥವಾ ಮೈನಸ್ ವ್ಯಾಲ್ಯೂ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಇನ್ನೊಂದು ಸಲ ನಾನು ಅಸ್ಯೂಮ್ಡ್ ಮೀನನ್ನು ಬೇರೆ ನಂಬರ್ ತೊಗೊಂಡು ಮಾಡಿ ತೋರಿಸ್ತೀನಿ. ಸೊ ಇದೆರಡರಲ್ಲಿ ಒಂದನ್ನು ಮಾಡಬೇಕು, ನೆನ್ಪಿಟ್ಕೊಳ್ಳಿ, ಮತ್ತು ಎರಡೂ ಮಾಡೋದಲ್ಲ. ಸೊ ಇಲ್ಲಿ ಏನು ಮಾಡೋಣ, ಫಸ್ಟು ಎಕ್ಸನ್ನು ಹಾಗೆ ಬರ್ಕೊಳ್ಳೋಣ ಆ್ಯಸ್ ಇಟ್ ಈಸ್. ಇದು ಇನ್ನೊಂದು ನಿಮಗೆ ಈಸಿ ಮೆಥಡು, ನೀವು ಯಾವುದನ್ನು ಬೇಕಿದ್ರೂ ತೊಗೊಳ್ಬಹುದು. ಇಲ್ಲಿ ನಾನಿವಾಗ ಅಸ್ಯೂಮ್ಡ್ ಮೀನ್ 40ಯನ್ನು ತೊಗೊಂಡೆ ಅಂತ ಅಂದ್ಕೊಳ್ಳಿ. ಸೊ 40 ಎಲ್ಲದಕ್ಕೂ 40 ಬರ್ಕೊಂಡ್ರೆ
ಅಲ್ಲಿಗೆ ನಮಗೆ ಎಷ್ಟು ಸಿಗುತ್ತೆ ಆನ್ಸರ್ ಇವಾಗ 40ಯಲ್ಲಿ 40 ಹೋದರೆ 0, 50ಯಲ್ಲಿ 40 ಹೋದರೆ 10, 55ಯಲ್ಲಿ 40 ಹೋದರೆ 15, ನೆಕ್ಸ್ಟು 78ಲ್ಲಿ 40 ಹೋದರೆ 4 3 7 38, ನೆಕ್ಸ್ಟು 58ಲ್ಲಿ 40 ಹೋದರೆ 18. ಅಲ್ಲಿಗೆ ಸಿಗ್ಮಾ ಡಿ ಎಷ್ಟಾಗುತ್ತೆ ಈ ಒಂದು ಕ್ಯಾಲ್ಕುಲೇಷನ್ಸ್ ಪ್ರಕಾರ? ಸೊ ನೀವೇನಾದರೂ 40 ಅಸ್ಯೂಮ್ಡ್ ಮೀನ್ ತೊಗೊಂಡ್ರೆ ನೋಡಿ 81 ಬರುತ್ತೆ. ಸೊ ಯಾವ ರೀತಿ ಮಾಡಿದ್ರೂ ಸೇಮ್ ಆಗುತ್ತೆ. ಇವಾಗ ನಾವೇನು ಮಾಡೋಣ, ಫಸ್ಟು ಡೈರೆಕ್ಟ್ ಮೆಥಡ್ನ ಕ್ಯಾಲ್ಕುಲೇಟ್ ಮಾಡೋಣ. ಡೈರೆಕ್ಟ್ ಮೆಥಡಿಂದು ಫಾರ್ಮುಲಾ ಹೇಳಿದ್ದೀನಿ. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ದ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಫಸ್ಟ್ ಮೆಥಡು. ಇವಾಗ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ನಮಗೆ ಎಷ್ಟು ಸಿಕ್ಕಿದೆ? 281 ಸಿಕ್ಕಿದೆ. 281 ಹಿಯರ್ ನಂಬರ್ ಆಫ್ ಕೌಂಟ್ಸು 5 ಇದೆ. ಸೊ 5 ಬರ್ಕೊಳ್ಳಿ. ಅಲ್ಲಿಗೆ ನಮಗೆ ಎಕ್ಸ್ ಬಾರ್ 5ಇಂದ 281 ಡಿವೈಡ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಸಿಗುತ್ತೆ? 56.2 ಸಿಗುತ್ತೆ. ಮಾಡಿ ನೋಡಿ ಒಂದ್ಸಲ. 56.2. 281 5ಇಂದ ಡಿವೈಡ್ ಮಾಡಬೇಕು. 5 5ಲಿ 25, 5 5 25, 8ಲ್ಲಿ 5 ಹೋದರೆ 3 ಉಳಿತು, 1 ಕ್ಯಾರಿ ಮಾಡಿ, 5 6 30, 1 ಉಳಿತು, 5ಲ್ಲಿ 1 ಹೋಗಲ್ಲ, ಪಾಯಿಂಟ್ ಕಟ್ಟಿ 0 ತೊಗೊಂಡ್ರೆ 5 2 10, ಎಕ್ಸಾಕ್ಟ್ 0 ಉಳಿತು. ಆನ್ಸರ್ 56.2. ನೆಕ್ಸ್ಟ್ ಇವಾಗ ಸೆಕೆಂಡ್ ಮೆಥಡು ಅಸ್ಯೂಮ್ಡ್ ಮೀನ್ ಮೆಥಡಿಂದು ಫಾರ್ಮುಲಾ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ದ ಎ ಪ್ಲಸ್ ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್. ಅಸ್ಯೂಮ್ಡ್ ಮೀನ್ ನಾವಿಲ್ಲಿ ಯಾವ ತೊಗೊಂಡಿದ್ವಿ? 55 ತೊಗೊಂಡಿದ್ದೀವಿ ಫಸ್ಟು. ಆಮೇಲೆ 40 ತೊಗೊಂಡ್ಬೇಕಾದ್ರೆ ಮಾಡೋಣ, ಆನ್ಸರ್ ಒಂದೇ ಥರ ಬರುತ್ತೆ. ನಿಮಗೆ ಅದಕ್ಕೆ 2 ಸ್ಟೆಪ್ ಮಾಡಿ ತೋರಿಸಿದ್ದೀನಿ ನಾನು. ಹಿಯರ್ ಸಿಗ್ಮಾ ಡಿ 55 ಅಸ್ಯೂಮ್ಡ್ ಮೀನ್ ತೊಗೊಂಡಾಗ ನಮಗೆ ಸಿಗ್ಮಾ ಡಿ ಎಷ್ಟು ಬಂದಿದೆ? 6 ಬಂದಿದೆ. 6 ಡಿವೈಡೆಡ್ ಬೈ ಎನ್. ಅಲ್ಲಿಗೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 55 ಪ್ಲಸ್ 6 ಇದೆ. 55ನ ಹಾಗೆ ಬರ್ಕೊಳ್ಳಿ. 5ಇಂದ 6ನ ಡಿವೈಡ್ ಮಾಡಿದರೆ ನಮಗೆ ಆನ್ಸರು 1.2 ಸಿಗುತ್ತೆ. 5ಇಂದ 6ನ ಡಿವೈಡ್ ಮಾಡಿದಾಗ 5ಇಂದ ಡಿವೈಡ್ ಮಾಡಿದಾಗ 5 1s 5, 1 ಉಳಿತು. 5ಅಲ್ಲಿ 1 ಹೋಗಲ್ಲ, ಪಾಯಿಂಟ್ ಕಟ್ಟಿ 0 ತೊಗೊಂಡ್ರೆ 5 2s 10. ಸೊ 1.2 ಆನ್ಸರು. ಇಲ್ಲಿ 1.2 ಅಂತ ಬರ್ಕೊಳ್ಳಿ. 1.2 ಅಲ್ಲಿಗೆ ಎಕ್ಸ್ ಬಾರ್ ಎಷ್ಟು ಸಿಕ್ತು ನಿಮಗೆ? 55 ಪ್ಲಸ್ 1.2 56.2 ಸಿಕ್ತು. ಇವಾಗ ನಿಮಗೆ ಅಸ್ಯೂಮ್ಡ್ ಮೀನ್ ನಾನು 40 ತೊಗೊಂಡಿರೋದ್ರಿಂದ ಆ ಒಂದು ಸ್ಟೆಪ್ಪು ನೀವು ಎಕ್ಸ್ಟ್ರಾ ಮಾಡಿ ತೋರಿಸ್ತೀನಿ. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್ನು. ನಾವು ಎಷ್ಟು ತೊಗೊಂಡಿದ್ವಿ? 40 ತೊಗೊಂಡಿದ್ವಿ. ಪ್ಲಸ್ ಸಿಗ್ಮಾ ಡಿ ನಾವೆಷ್ಟು 40 ತೊಗೊಂಡಾಗ ನಮಗೆ ಸಿಗ್ಮಾ ಡಿ ಎಷ್ಟು ಬಂತು? 81 ಬಂತು. ಡಿವೈಡೆಡ್ ಬೈ 5 ಆಯಿತು. ಈಗ ನಾವು 5ನ್ನ 81ಗೆ ಡಿವೈಡ್ ಮಾಡೋಣ. 5ಇಂದ 81 ಡಿವೈಡ್ ಮಾಡಿದಾಗ 5 1s 5, 8ಲ್ಲಿ 3 ಹೋದರೆ 5 ಹೋದರೆ 3 ಉಳಿತು, 1 ಆಯಿತು. 5 6 30 ಆಯಿತು, 1 ಉಳಿತು, ಪಾಯಿಂಟ್ ಕಟ್ಟಿ 0 ತೊಗೊಂಡ್ರೆ 5 2s 10 ಆಯಿತು. ಅಲ್ಲಿಗೆ 16.2 ಆಯಿತು. 40 ಪ್ಲಸ್ 16.2 ಎಗೈನ್ 56.2ನೇ ಬಂತು. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಫಸ್ಟು ಡೈರೆಕ್ಟ್ ಮೆಥಡ್ ಅಂತೂ ಸಿಗ್ಮಾ ಎಕ್ಸ್ ತೊಗೊಳ್ಳೋದು, ಅದೇ ಆನ್ಸರ್ ಬಂತು. ನಾನಿಲ್ಲಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಎರಡೂ ಮಾಡಿರೋದು, ಮತ್ತು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ನಾನು ತೊಗೊಂಡಿರೋದು ಅಸ್ಯೂಮ್ಡ್ ಮೀನ್ ಮೆಥಡು 55ಯಲ್ಲಿ ಮಾಡಿದ್ರು 56.2ನೇ ಬಂತು. ಇಲ್ಲ ನಿಮಗೆ ಮೈನಸ್ ವ್ಯಾಲ್ಯೂ ಎಲ್ಲ ಬಂದಾಗ ಕಷ್ಟ ಆಗುತ್ತೆ, ನಮಗೆ ಈಸಿಯಾಗೆ ಮಾಡಬೇಕು. ನಾನು 40ಯನ್ನೇ ಅಸ್ಯೂಮ್ಡ್ ಮೀನ್ ತೊಗೊಳ್ತೀನಿ ಅಂತ ಹೇಳಿದಾಗ 40 ಕಾಲಮನ್ನು ಇಲ್ಲಿ ಮಾಡಿಟ್ಟಿದ್ದೀನಿ. ಓಕೆನಾ? ನೀವು 55 ಆದರೆ ಈ ಕಾಲಮು, 40 ಆದರೆ ಈ ಕಾಲಮು, ಈಸಿ ಇರೋ ಕಾಲಮ್ನೇ ತೊಗೊಳ್ಳಿ. ಎರಡು ಕೂಡ ಆನ್ಸರು ಸೇಮ್ ಬರುತ್ತೆ, ಏನು ಡಿಫ್ರೆನ್ಸ್ ಬರೋದಿಲ್ಲ. ನೆಕ್ಸ್ಟು ಸ್ಟೆಪ್ ಡಿವಿಯೇಷನ್ ಮೆಥಡ್ನ ಮಾಡಬೇಕು. ಸ್ಟೆಪ್ ಡಿವಿಯೇಷನ್ ಮೆಥಡನ್ನು ಮಾಡುವಾಗ ಫಾರ್ಮುಲಾ ಏನು ಅಂತ ಆಲ್ರೆಡಿ ಹೇಳಿದ್ದೀನಿ. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ದ ಎ ಪ್ಲಸ್ ಸಿಗ್ಮಾ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ ಇದೆ. ಇದು ಆ್ಯಕ್ಚುಲಿ ಇದಕ್ಕೆ ಸ್ಟೆಪ್ ಡಿವಿಯೇಷನ್ ಮೆಥಡ್ ಬರಲ್ಲ, ಬಿಕಾಸ್ ಕಾಮನ್ ಫ್ಯಾಕ್ಟರು ಈಕ್ವಲ್ ಆಗಿಲ್ಲ. ಸೊ ಹಾಗಾಗಿ ಅಸ್ಯೂಮ್ಡ್ ಮೀನ್ ನಾವು ಎಷ್ಟು ತೊಗೊಂಡಿದ್ವಿ? 55 ತೊಗೊಂಡಿದ್ವಿ, ಅದನ್ನೇ ಬರ್ಕೊಳ್ಳೋಣ. ಸಿಗ್ಮಾ ಡಿ ಡ್ಯಾಶ್ ನಮ್ಮ ಹತ್ರ ಇಲ್ಲ. ಸೊ ಸಿಗ್ಮಾ ಡಿ ಏನಿದೆ ಅದೇ ತೊಗೊಳ್ತಾ ಇದ್ದೀನಿ. ಎನ್ನಿಗೆ 5 ಇಂಟು ಸಿ ಕಾಮನ್ ಫ್ಯಾಕ್ಟರ್ ಇಲ್ಲ, 1. ಎಗೇನ್ ನಮಗೆ 56.2ನೇ ಆನ್ಸರ್ ಬರುತ್ತೆ. ಸೊ ಇಲ್ಲಿರು ಕೊಟ್ಟಿರುವಂಥ ಪ್ರಾಬ್ಲಮ್ ಪ್ರಕಾರ ಸ್ಟೆಪ್ ಡಿವಿಯೇಷನ್ ಮೆಥಡು ಮಾಡಲಿಕ್ಕಾಗಲ್ಲ. ಇಲ್ಲಿ ಕಾಮನ್ ಫ್ಯಾಕ್ಟರ್ ಚೇಂಜ್ ಇದ್ದು ನಾವು ಡಿ ಡ್ಯಾಶನ್ನು ಕಂಡುಹಿಡಿಬೇಕಿತ್ತು. ಡಿ ಡ್ಯಾಶ್ ಕಂಡುಹಿಡಿಯುವಾಗ ನಾವೇನು ಮಾಡ್ತಾ ಇದ್ವಿ ಅಂತ ಹೇಳಿದರೆ, ಇದಕ್ಕೆ ಡಿ ಡ್ಯಾಶ್ನ ಕಂಡುಹಿಡಿಯೋದಕ್ಕೆ
D/C ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ನಮಗೆ ಡಿ ಸಿಕ್ಕಿರ್ತಾ ಇತ್ತಲ್ವಾ, ಕಾಲಮಲ್ಲಿ ಏನು ಡಿ ಸಿಕ್ಕಿದೆ ನಮಗೆ, ಈ ಡಿನ ಡಿವೈಡೆಡ್ ಬೈ ಸಿ ಮಾಡ್ತಾ ಇದ್ವಿ. ಆವಾಗ ನಮ್ಗೆ ಈಸಿಯಾಗಿ D' ಸಿಗೋದು. ಸೊ ಈ ಪ್ರಾಬ್ಲಮಲ್ಲಿ D' ಸಿಗೋದಿಲ್ಲ. ಅದಕ್ಕಾಗಿ ನಾನು ಕಾಮನ್ ಫ್ಯಾಕ್ಟರ್ 1ನ್ನು ತಗೊಳ್ಳಿ ಅಂತ ಹೇಳಿದ್ದೆ. ಸೊ 1ನ್ನು ತಗೊಂಡಾಗ ಏನಾಗುತ್ತೆ, ಇಲ್ಲಿ ಇದು ಹೇಗಿದ್ರು ಡಿ ಅಲ್ವಾ, -15/1, 5/1, 0/1, 23/1, 3/1 ಎಗೈನ್ ಮತ್ತು ಇದೇ ನಂಬರೇ ಬರುತ್ತೆ 1ಇಂದ ಡಿವೈಡ್ ಮಾಡಿದಾಗ. ಹಾಗಾಗಿ ಮತ್ತು ಆ ಕಾಲಮು ಕೂಡ 6 ಬರುತ್ತೆ. ಬೇಕಾದ್ರೆ ಒಂದು ಸಲ ಹೇಳ್ತೀನಿ ನೋಡಿ, ಇಲ್ಲೇ ಮಾಡಿ ತೋರಿಸ್ತೀನಿ. D' ಕಂಡುಹಿಡಿಯೋದಕ್ಕೆ ಫಾರ್ಮುಲಾ D/C. ನಾವೇನು ಮಾಡಬೇಕು, ಎಲ್ಲ ಡಿನ ಒಂದು ಸಲ ಬರ್ಕೊಂಡ್ರೆ -15/1, -5/1, 0/1, ನೆಕ್ಸ್ಟು 23/1, 3/1 ಇದೆ. ಸೊ ಎಲ್ಲ 1 ಮಾಡಿದ್ರೆ ಮತ್ತೆ ಎಗೈನ್ ಏನು ಬರುತ್ತೆ, ಅದೇ ನಂಬರೇ ಬರುತ್ತೆ. -15, -5, ನೆಕ್ಸ್ಟ್ ಇಲ್ಲಿ 0, ಇಲ್ಲಿ 23, ಇಲ್ಲಿ 3 ಬರುತ್ತೆ. ಮತ್ತೆ ಇದು ಎರಡನ್ನ ಒಂದು ಕಡೆ ಆ್ಯಡ್ ಮಾಡಿಕೊಂಡು, ಪ್ಲಸ್ ಇರೋದನ್ನು ಒಂದು ಕಡೆ ಆ್ಯಡ್ ಮಾಡಿಕೊಂಡು 26ಅಲ್ಲಿ ಮತ್ತೆ 20ಯನ್ನು ಕಳೆದ್ರೆ ಎಗೈನ್ ಮತ್ತೆ 6 ಬರುತ್ತೆ. ಅದಕ್ಕೆ ನಾನು ಇಲ್ಲಿ D' 6 ಅಂತಲೇ ತೊಗೊಂಡಿರೋದು. ಬಿಕಾಸ್ ಕಾಮನ್ ಫ್ಯಾಕ್ಟರ್ 1 ಬಂದರೆ ಅದೇ ಬರುತ್ತೆ, ಹಾಗಾಗಿ ಅಷ್ಟೇ. ಸೊ ಇದಿಷ್ಟು ಕೂಡ ಅರಿಥಮೆಟಿಕ್ ಮೀನನ್ನು ಡೈರೆಕ್ಟ್ ಅಸ್ಯೂಮ್ಡ್ ಮೀನ್ ಮೆಥಡು ಮತ್ತು ಸ್ಟೆಪ್ ಡಿವಿಯೇಷನ್ ಮೆಥಡ್ ಮೂಲಕ ಫೈಂಡ್ ಔಟ್ ಮಾಡೋದು. ವಿಡಿಯೋ ಲೆಂತಿ ಆಗಿದೆ, ಬಟ್ ನಿಮಗೆಲ್ಲೂ ಡೌಟ್ ಬರಬಾರ್ದು ಅನ್ನೋ ಕಾರಣಕ್ಕೆ ಎರಡೂ ರೀತಿಯೂ ನಾನು ಕವರ್ ಮಾಡಿದ್ದೀನಿ. ನಿಮಗೊಂದು ಸಲ ಏನಾಗ್ಬಿಡುತ್ತೆ, 55ನ ಅಸ್ಯೂಮ್ಡ್ ಮೀನ್ ತೊಗೊಬಿಟ್ಟಿದ್ದೀನಿ, ನಿಮಗೆ ಇಲ್ಲ 55 ತೊಗೊಳೋದು ನನಗೆ ಕಷ್ಟ ಆಗುತ್ತೆ, ಮೈನಸ್ ವ್ಯಾಲ್ಯೂ ಎಲ್ಲ ಬಂದರೆ ನನಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ನಾನು 40 ತೊಗೊಂಡ್ರೆ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಬರಬಾರ್ದು. ಅದಕ್ಕೋಸ್ಕರ ನಾನು 40 ತೊಗೊಂಡು ಮಾಡಿದ್ದೀನಿ. ಸೊ ನಿಮಗೆ ಯಾವುದು ಈಸಿನೋ ಅದನ್ನು ಮಾಡ್ಕೊಳ್ಬಹುದು. ಆನ್ಸರ್ ಅಂತೂ ಸೇಮ್ ಬರುತ್ತೆ ಅನ್ನೋದನ್ನು ನಾನು ಇಲ್ಲಿ ಆಲ್ರೆಡಿ ಪ್ರೂವ್ ಮಾಡಿದ್ದೀನಿ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಲೆಕ್ಕನ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.